Gopal. Seven 6 meters. 7 ಒಳಗಡೆ ಅಲ್ಲಿ ಹಾಕುಂದು ಓಪನ್ ಮಾಡಿ ಕೈ ಸರ್ ಬಾಕ್ಸ್ ಓಪನ್ ಮಾಡಿ ಕೈ ಬಾಕ್ಸ್ ಅವ್ರು ಇಟ್ಕೊ ಏನು ಸರ್ ಸೈಡಲ್ಲಿ ಜೋಡಿಸಿ ಇಟ್ಬಿಟ್ಟವ್ರು ಕಾಂಗ್ರ್ಯಾಚುಲೇಷನ್ ಸರ್ ಎಲ್ಲರೂ ಸರ್ ಏನಾರು ಒಳಗೆ ಹಾಂ ಸರ್ ವಾರದಲ್ಲಿ 2 ಸೆಟ್ ಸರ್ ಎಲ್ಲ ಒಂದು ಬ್ರ್ಯಾಂಡ್
नहीं ठीक ಬನ್ನಿ ನೀವು ಕೂಡ ನಿಮ್ಮ ಕೆಲಸ ಸಂತೋಷ್ ಕೂಡ ಬರ್ತೀನಿ ಸಂತೋಷ್ ಸಂತೋಷ್ ಬನ್ನಿ ಎಲ್ಲಿಗೂ ನಮಸ್ಕಾರ. ಇವತ್ತು ನಮ್ಮ ಮಾಳಮಾರುತಿ ಪೊಲೀಸ್ ಸ್ಟೇಷನ್ದು ಟೀಮ್ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ BR ಗಡ್ಡೇಕರ್ ಅವರ ನೇತೃತ್ವದಲ್ಲಿ ಒಂದು ಲೀಕರ್ ರೇಡ್ ಮಾಡಿದ್ದಾರೆ. ಇದರಲ್ಲಿ ಅವರಿಗೆ ಖಚಿತ ಇನ್ಫಾರ್ಮೇಷನ್ ಬಂತು. ಅದರ ಆಧಾರದ ಮೇಲೆ ಈ ಶ್ರೀನಗರ್ ಗಾರ್ಡನ್ ಹತ್ತಿರ ಒಂದು ಟ್ರಕ್ ಗೋವಾ ಮ್ಯಾನುಫ್ಯಾಕ್ಚರ್ಡ್ ಲೀಕರ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಮಾಹಿತಿ ಇತ್ತು. ಅವರು ಆ ಟ್ರಕ್ ಇಂಟರ್ಸೆಪ್ಟ್ ಮಾಡಿದರು. ಆ ಡ್ರೈವರ್ ಹತ್ತಿರ ಯಾವುದೇ ಡಾಕ್ಯುಮೆಂಟ್ಸ್ಗಳು ಇರಲಿಲ್ಲ. ಈ ಸುಮಾರು 7,000 ಲೀಟರ್ ಆಲ್ಕೋಹಾಲ್ ಇವರು ಕ್ಯಾರಿ ಮಾಡ್ತಾಯಿದ್ರು ವಿದೌಟ್ ಎನಿ ಡಾಕ್ಯುಮೆಂಟ್ಸ್. ನಮ್ಮ ಕರ್ನಾಟಕ ಎಕ್ಸೈಸ್ ಆ್ಯಕ್ಟ್ ಸೆಕ್ಷನ್ 32, 34 ಪ್ರಕಾರ ಈಗ ನಾವು ಅದು ಪ್ರಕರಣ ದಾಖಲು ಮಾಡ್ತಾಯಿದ್ದೀವಿ. ಇದು ಮೇಲ್ನೋಟಕ್ಕೆ ಇದರ ಲೀಕರ್ ಕಾಸ್ಟ್ 25 to 26 lakhs ಇದೆ ಅಂತ ನಾವು ಪ್ರಿಲಿಮಿನರಿ ನಮ್ಮದು ಗೆಸ್ ಇದೆ. ಈಗ ಈ ತನಿಖೆ ನಾವು ಮಾಡ್ತೀವಿ. ಈ ಲೀಕರ್ ಎಲ್ಲಿ ಹೋಗ್ತಾ ಇತ್ತು, ಎಲ್ಲಿಂದ ಹೋಗ್ತಾ ಇತ್ತು, ಆ ಆರೋಪಿಗಳ ಮೇಲೆ ಕೂಡ ನಾವು ಚಾರ್ಜ್ ಶೀಟ್ ಮಾಡ್ತೀವಿ. ಸರ್, ಈಗ ಎರಡು ಮೂರು ಕಡೆ ಚೆಕ್ ಪೋಸ್ಟ್ ಇದೆ ಸರ್. ಕನ್ಕುಂಬಿ ಮತ್ತು ಗೋವಾ ಚೆಕ್ ಪೋಸ್ಟ್ ಬಂದಿದೆ ಸರ್. ಅಂದ್ರೆ ಅಲ್ಲಿ ಏನು ಆಗ್ತಿಲ್ವಾ, ಏನ್ ಮಾಡ್ತಿದ್ದಾರೆ? ಯಾಕಂದ್ರೆ ನಿರಂತರವಾಗಿ ಈ ರೀತಿ ಆಗ್ತಾ ಇದೆ. ದಟ್ ವಿಲ್ ಬಿ ಪಾರ್ಟ್ ಆಫ್ ಅವರ್ ಇನ್ವೆಸ್ಟಿಗೇಷನ್. ಅಲ್ಲಿಂದ ಹೇಗೆ ತಪ್ಪಿಸಿದ್ದಾರೆ ಇವರು, ಅದು ಮೇಲ್ನೋಟಕ್ಕೆ ಅದೇ ಇಲೆಕ್ಷನ್ಗೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮವರು. ಬಟ್ ಇಟ್ಸ್ ಅ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್. ಇಟ್ ಇಸ್ ಟೂ ಅರ್ಲಿ ಟು ಸೇ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದಮೇಲೆ ವಿ ಕ್ಯಾನ್ ಕನ್ಕ್ಲೂಸಿವ್ಲಿ ಸೇ. ಒಂದೇ ಬ್ರ್ಯಾಂಡ್ ಅದ, ಬೇರೆ ಬೇರೆ ಏನಾದ್ರು? नहीं, ಒಂದೇ ಬ್ರ್ಯಾಂಡ್ ಇದೆ. ಎಷ್ಟು ಬಾಕ್ಸ್ ಅಂದ್ರೆ ಈಗಲೇ 900 ಬಾಕ್ಸ್ ಸುಮಾರು ಇದೆ ಅಲ್ಲಿ. ಮಹಾರಾಷ್ಟ್ರದಲ್ಲಿ ಜೆಪಿಫಿಕೇಶನ್ ನಡೀತಾ ಇದ್ದಾರೆ ಸರ್. ಬಹುಶಃ ದಟ್ ಈಸ್ ಒನ್ ಪಾಸಿಬಿಲಿಟಿ. ಅದು ನಾವು ತನಿಖೆಯಲ್ಲಿ ಖಚಿತಪಡಿಸ್ತೀವಿ. ಹಾಂ, ಗೋವಾ ಮತ್ತು ಕರ್ನಾಟಕದ ನಡುವೆ ಏನು ಗೋವಾ ಬಾರ್ಡರ್ ಇದೆ, ಅಲ್ಲಿ ಬರೀ ಸರಾಯಿ ಅಷ್ಟೇ ಅಲ್ಲ ಮತ್ತು ಬೇರೆ ಬೇರೆ ವಸ್ತುಗಳು ಕೂಡ ಸಾಗಾಣಿಕೆ ಆಗ್ತಾ ಇದ್ದಾವೆ ಅನ್ನುವಂಥದ್ದು. ಚೆಕ್ ಪೋಸ್ಟ್ ಇದ್ರೂ ಏನು ಉಪಯೋಗ ಇಲ್ಲ ಅನ್ನುವಂಥದ್ದು. ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳು ಯಾರು ಕೂಡ ಎಕ್ಸೈಸ್ ಇದೆ ಮತ್ತೊಂದಿದೆ, ಎಕ್ಸೈಸ್ ಇದೆ, RTO ಇದೆ, ಡಿಸ್ಟ್ರಿಕ್ಟ್ ಪೊಲೀಸ್ ಇದೆ, ಗೋವಾದು ಚೆಕ್ ಕೊಟ್ಟಿದೆ, ಕರ್ನಾಟಕದ್ದು ಚೆಕ್ ಕೊಟ್ಟಿದೆ. ಪಾಸ್ ಆಗಿ ಸಿಟಿಯಲ್ಲಿ ಬಂದ್ರೆ ಸಿಟಿ ಪೊಲೀಸ್ ಕಾರ್ಯಾಚರಣೆ ಮಾಡ್ತಾರೆ. ಎಲ್ಲಿರುವ ಸಂಸ್ಥೆ ಅಲ್ವಾ ಸರ್ ನಿಮಗೆ? ಅದು ಐ ಕ್ಯಾನಾಟ್ ಕಮೆಂಟ್ ಆನ್ ಅದರ್ ಡಿಪಾರ್ಟ್ಮೆಂಟ್ಸ್. ಬಟ್ ನಮ್ಮ ಅಧಿಕಾರಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಒಂದು ಡ್ರಗ್ಸ್ದು ಕೂಡ ಇನ್ಫಾರ್ಮೇಷನ್ ಇತ್ತು. ರಾತ್ರಿ 3 ಗಂಟೆವರೆಗೆ ಇವರು ಕಾಯ್ದಾರೆ. ಬಟ್ ಆವಾಗ ಇನ್ಫಾರ್ಮೇಷನ್ ಫೇಕ್ ಇತ್ತು, ಅಲ್ಲಿ ಸಿಗಲಿಲ್ಲ. ಸೊ ಈ ಮುಂದಿನ ಹೋದ 1 ತಿಂಗಳಲ್ಲಿ ಇನ್ಫಾರ್ಮೇಷನ್ ಬೇಸ್ಡ್ ಒಳ್ಳೆ ರೇಡ್ ಆಗ್ತಾಯಿದೆ. ನಮ್ಮದು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಇದೆ, ಯಾವುದೇ ಇಲ್ಲೀಗಲ್ ಚಟುವಟಿಕೆ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಇದ್ದರೆ ದಯವಿಟ್ಟು ಪೊಲೀಸರಿಗೆ ತಿಳಿಸಿ. ನಾವು ಖಂಡಿತ ಅದರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತೀವಿ. ಸ್ಪೆಷಲಿ ಟೀಮ್ ಮಾಳಮಾರುತಿ ನಮ್ಮದು ಬಹಳ ಒಳ್ಳೆಯ ಕೆಲಸ ಮಾಡ್ತಾಯಿದೆ. ಈ ಥರ ರೇಡ್ಸ್ ಆಗಿದ್ದರೆ ನಮ್ಮದು ಜನರದು ನಮ್ಮ ಇಲಾಖೆ ಮೇಲೆ ನಂಬಿಕೆ ಹೆಚ್ಚಾಗುತ್ತದೆ. ಸೊ ಐ ಕಾಂಗ್ರ್ಯಾಚುಲೇಟ್ ಅವರ್ ಟೀಮ್. ನಮ್ಮ ACP ಶ್ರೀ ಸಂತೋಷ್ ಮತ್ತು DCP ನಿರಂಜನ್ ಮತ್ತು ನಾರಾಯಣ ಇವರ ಮಾರ್ಗದರ್ಶನದಲ್ಲಿ ಈ ನಮ್ಮ ಟೀಮ್ ಒಳ್ಳೆ ಕೆಲಸ ಮಾಡ್ತಾರೆ. ಸರ್,
ಡ್ರೈವರ್ ಏನಾದ್ರು ವಶಕ್ಕೆ ತಗೊಂಡಿದ್ರಾ ಇಲ್ಲಿ ಅವರು ಏನು ಹೇಳಿದ್ರು? ಅದು ಈಗ ಇಂಟ್ರೋಗೇಷನ್ ಮಾಡ್ತೀವಿ. ಡ್ರೈವರ್ ಸಿಕ್ಕಿದ್ದಾನೆ. ಸರ್ ಈಗ ಆಲ್ಮೋಸ್ಟ್ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 1 ವರ್ಷ ಸಾಕಷ್ಟು ಅಬಕಾರಿ ರೇಡ್ಗಳಾಗಿದ್ದಾವೆ. ಪೊಲೀಸರ ಕೇವಲದಿಂದ ರೇಡ್ ಪ್ರಕರಣದಲ್ಲಿ ಕಂಟೈನರ್ ಸಿಗುತ್ತೆ, ಮಾಲ್ ಸಿಗುತ್ತೆ, ಡ್ರೈವರ್ ಸಿಗ್ತಾನೆ. ಮೂಲ ಆರೋಪಿಗಳು ಇದುವರೆಗೆ ಯಾವುದು ಅಬಕಾರಿದವರು ಇರೋದಿಲ್ಲ, ಡಿಸ್ಟ್ರಿಕ್ಟ್ ಇರೋದಿಲ್ಲ. ಈ ಕೇಸಲ್ಲಿ ಏನಾದ್ರು ಆ ರೀತಿ ಒಂದು ಟೀಮ್ ಫಾರ್ಮ್ ಮಾಡ್ತಾರೆ ಸ್ಪೆಷಲ್ ಟೀಮ್? ಹೌದು, ವಿಲ್ ಗೋ ಡೀಪರ್. ಈ ಎಲ್ಲಿಂದ ಬಂತು, ಎಲ್ಲಿ ಹೋಗ್ತಾ ಇತ್ತು, ವಿಲ್ ಸ್ಟಾರ್ಟ್ ಪಾಯಿಂಟ್ ಎಂಡ್ ಪಾಯಿಂಟ್ ಕೂಡ ನಾವು ಈ ಚಾರ್ಜ್ ಶೀಟ್ನಲ್ಲಿ ಕನೆಕ್ಟ್ ಮಾಡ್ತೀವಿ. ಸರ್, ಈಗ ಡಿಸ್ಟ್ರಿಕ್ಟ್ ಪೊಲೀಸದು ರೇಂಜ್ ಬಾರ್ಡರ್ನಲ್ಲಿ ಚೆಕ್ ಪೋಸ್ಟ್ ಇದೆ. ನಿಮ್ಮ ಕಮಿಷನರೇಟ್ ರೇಂಜ್ ಶುರುವಾದ ತಕ್ಷಣ ನೀವೇನಾದರೂ ಚೆಕ್ ಪೋಸ್ಟ್ ಮಾಡ್ತೀರಾ? ನೋಡೋಣ, ಈಗ ನೀಡ್ ಬೇಸ್ಡ್ ಇರುತ್ತೆ. ಈಗ ಇಲೆಕ್ಷನ್ ಆಯಿತು ಅಂದರೆ ವಿಲ್ ಹ್ಯಾವ್ ಟು ಪುಟ್ ದ ಚೆಕ್ ಪೋಸ್ಟ್ ಆ್ಯಂಡ್ ಆಲ್. ನೀಡ್ ಬೇಸ್ಡ್ ಇರುತ್ತೆ ಅಥವಾ ಇಂಟೆಲಿಜೆನ್ಸ್ ಬೇಸ್ಡ್. ಯಾಕಂದ್ರೆ ಬೆಳಗಾವಿ ಸಿಟಿ ಕಮಿಷನರೇಟ್ ಯಾವುದೂ ಚೆಕ್ ಪೋಸ್ಟ್ ಇಲ್ಲ ಸರ್ ಸ್ಪೆಸಿಫಿಕ್ ಆಗಿ. ಸೊ ಆಲ್ಮೋಸ್ಟ್ ಆಲ್ ಹೈವೇಸ್ ಆಗಿರ್ಬೋದು, ಈ ರೀತಿ ಯಾವಾಗ ಯಾವುದೇ ಆದರೂ ಬೆಳಗಾವಿ ಸಿಟಿನ ಪಾಸ್ ಆಗೋಬೇಕು. ಸೊ ಬೆಳಗಾವಿ ಪೊಲೀಸ್ ಎಷ್ಟು ಆಕ್ಟಿವ್ ಇದೆ ಅದು ಬೇರೆ ಕಡೆ ಅಷ್ಟು ಆಕ್ಟಿವ್ ಕಾಣ್ ಬರ್ತದೆ. ನಿಸ್ಪಾನಿ ಆಗಿರ್ಬೋದು, ಟೆಂಪರಮರಿ ಆಗಿರ್ಬೋದು, ಈ ಕಡೆ ಬೇರೆ ಬೇರೆ ಕಡೆ ಹೋಗೋದಲ್ಲ, ಕಾನಾಪುರ. ಸೊ ನಿಮ್ಮ ಸಿಟಿ ಸರೌಂಡಿಂಗ್ ಆದರೂ ನಿಮ್ಮ ಚೆಕ್ ಪೋಸ್ಟ್ ಟೈಪ್ ಮಾಡ್ತಾರೆ ಅಂತ ಸ್ಪೆಷಾಲಿಟಿ ಪರಿಶೀಲನೆ ಮಾಡ್ತೀವಿ ನಾವು. ಅದು ವಿಲ್ ವರ್ಕ್ ಆನ್ ಇಟ್. ಸ್ಟಾಫ್ ಕಡಿಮೆ ಇದ್ದಾರಪ್ಪ.